ಇವತ್ತಿನ ದಿವಸ ಶರಣ ಶ್ರೇಷ್ಠನಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ ಶ್ರೀಶೈಲದ ಮಲ್ಲಯ್ಯನ ಪರಮ ಭಕ್ತನಾಗಿರ್ತಕ್ಕಂಥ ಶಿವಯೋಗಿ ಸಿದ್ಧರಾಮನ ಪರಮ ಪಾವನವಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ತಿಳ್ಕೊಳ್ತಕ್ಕಂಥವ್ರಾಗ. ಶ್ರೀಶೈಲ ನೋಡ್ರಿ, ಶ್ರೀ ಅಂದ್ರೆ ಸಂಪತ್ತು, ಶೈಲ ಅಂದ್ರೆ ಪರ್ವತ ಅಂತ. ಶ್ರೀಶೈಲ ಅಂದ್ರೆ ಏನಾದ್ರ ಅರ್ಥ ಸಂಪತ್ತಿನಿಂದ ಕೂಡಿರತಕ್ಕಂಥ ಪರ್ವತ ಅಂತ. ಅದು ಬಹಳ ಅಲ್ಲೆಲ್ಲಾನು ಅಷ್ಟಸಿದ್ಧಿಗಳಲ್ಲವಂತ. ಸಾಕ್ಷಾತ್ ಮಲ್ಲಿಕ ಪರಮಾತ್ಮನೇ ಮಲ್ಲಿಕಾರ್ಜುನ ರೂಪದಿಂದ ಅಲ್ಲಿ ನೆಲೆಸಿಬಿಟ್ಟಾನ. ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ ಮಲ್ಲಿಕಾರ್ಜುನ ಮಲ್ಲಯ್ಯ. ಮಲ್ಲಯ್ಯನ ಸ್ಮರಿಸಿ ಅನಂತ ಜನ ಕಾಲದಿಂದ ಆತನ ಸೇವಾ ಮಾಡಿ ಮುಕ್ತಾತ್ಮರಾಗಿರ್ತಕ್ಕಂಥವ್ರಾಗ್ತಾ ಇದ್ದಾರೆ. ತಾಯಿ ಭ್ರಮರಾಂಬಾ ದೇವಿ ಬೋರವ್ ಅಂತೀವಿ ನಾವು. ಭ್ರಮರಾಂಬಾ ದೇವಿ ಏನಪ್ಪ ಮಲ್ಲಯ್ಯನ ಹಿಂದೆ ಆಕೆನೂ ಕೂಡ ವಿರಾಜಮಾನಿಗೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಅಂಥ ಮಹಾಕ್ಷೇತ್ರ ಮಲ್ಲಯ್ಯನ ಭಕ್ತನಾಗಿರ್ತಕ್ಕಂಥ ಸೊಲ್ಲಾಪುರದಲ್ಲಿರ್ತಕ್ಕಂಥ ಶಿವಯೋಗಿ ಸಿದ್ಧರಾಮನ ಪರಮ ಪಾವನವಾಗಿರ್ತಕ್ಕಂಥ ಚರಿತ್ರೆಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೇಳೋಣ. ಭಕ್ತಿಯಿಂದ ಕೇಳಬೇಕು. ಬರೀ ನೀವು ಸಿದ್ದರಾಮೇಶ್ವರ ಚರಿತ್ರೆ ಕೇಳಿದ್ರೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದರೆ ಏನು ಪುಣ್ಯ ಬರ್ತದೋ ಅದೆಲ್ಲ ಪುಣ್ಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತಂತ ತಿಳ್ಕೊಂಡು ಈಗ ನಾವು ತಿಳಿಸ್ತಾ ಯಾವ ಸಿದ್ಧರಾಮನ ಚರಿತ್ರೆಯನ್ನು ಕೇಳ್ತಕ್ಕಂಥವ್ರಾಗ. ಸಾಂಬ ಜೈ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ್. 12ನೇ ಶತಮಾನದಲ್ಲಿ ನಮ್ಮ ನಾಡಿನ ತುಂಬ ಬಸವಣ್ಣನವರೇ ಮೊದಲಾಗಿರ್ತಕ್ಕಂಥ ಅನಂತ ಜನರು ಶರಣರು ಹುಟ್ಟಿ ಇಡೀ ನಾಡನ್ನೇ ಪಾವನ ಮಾಡಿರ್ತಕ್ಕಂಥವ್ರಾದ. ಅದಕ್ಕೆ ಜಾನಪದಕಾರರು ಹಾಡ್ತಿರ್ತಾರೆ ನೋಡ್ರಿ, ಶರಣರ ನೆನೆದರ ಸರಿಗೆಯ ಇಟ್ಟಂಗ, ಶರಣರ ನೆನೆದರ ಸರಿಗೆಯ ಇಟ್ಟಂಗ, ಅರಳು ಮಲ್ಲಿಗೆ ಮುಡಿದಂಗ, ಅರಳು ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯ ಎಲೆಮನವೇ ಅಂತ ಹಾಡ್ತಾರೆ. ಹಂಗೆ ಈಗಿನ ಸೊಲ್ಲಾಪುರದಲ್ಲಿ ಮುದ್ದಗೌಡ ಸುಗ್ಲಾದೇವಿ ಅಂತಕ್ಕಂಥ ಒಬ್ಬ ದಂಪತಿಗಳಿದ್ದರಂತೆ. ಮುದ್ದಗೌಡ ಸುಗ್ಲಾದೇವಿ ಈಗೇನು ಸೊಲ್ಲಾಪುರ ಅಂತ ಕರಿತಿರಲ್ಲ, ಆ ಸೊಲ್ಲಾಪುರದ ಊರಾಗ ಆ ಊರಿನ ಗೌಡರು ಭಾಳ ಭಕ್ತಿವಂತರು, ಮಲ್ಲಿಕಾರ್ಜುನ ಮೇಲೆ ಭಾಳ ಅಪಾರವಾದಂಥ ಭಕ್ತಿ, ದೈವಿ ಸಂಪನ್ನರಾಗಿ ಕಾಲ ಕಳೀತಿದ್ರು. ಅವ್ರದ್ದು ಏನಪ್ಪ ಮುಖ್ಯವಾದಂಥ ಉದ್ಯೋಗ ಹೊಲ ಮನೆ ಇದ್ದು ಒಕ್ಕಲ್ತನ ಇತ್ತು ರೀ. ಬೇಕಾದಷ್ಟು ಹೊಲ ಇದ್ದು, ದನ ಕರ ಹೊಲ ಮಾತುಕತೆ, 3-4 ಜನ ಮಕ್ಕಳಿದ್ರು. ಮುದ್ದಗೌಡಗ ಸಾಧಾರಣ 70 ವರ್ಷ ವಯಸ್ಸಾದವಂತ. ಆಕೆ ಅವನ ಹೆಂಡತಿಗೆ ಒಂದು 60 ವರ್ಷ ಆಗಿದ್ದು, 60-65 ವರ್ಷ ಆಗಿದ್ದು ಮುದುಕಿಗೆ. ಮಕ್ಕಳು ಸ್ವಸ್ಥರು ಎಲ್ಲ ಬಂದಿದ್ರು, ಆನಂದದಿಂದ ನಡೆದಿತ್ತು. ಹಿಂಗೆ ಸೊಲ್ಲಾಪುರದಾಗ ಆನಂದದಿಂದ ಕಾಲ ಕಳಿತಿರ್ಬೇಕಾದ್ರೆ ಸೊಲ್ಲಾಪುರದಾಗ ಒಂದು ಘಟನಾ ನಡೀತು. ಏನಂದ್ರೆ ರಂಭಾಪುರಿ ಪೀಠದ ಅಂದಿನ ಜಗದ್ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರರು ಬರಕ್ಕೆ ಹತ್ತಿದ್ರಂತಲ್ಲಿ ಸೊಲ್ಲಾಪುರಕ್ಕೆ. ರೇವಣ ಸಿದ್ಧರಂದ್ರೆ 1400 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಅವ್ರಿಗೆ 700 ವರ್ಷ ಗುಪ್ತವಾಗಿದ್ರಂತ, 700 ವರ್ಷ ಜಗತ್ತಿನ ತುಂಬ ಸಂಚಾರ ಮಾಡಿ ಲೀಲಾ ಮಾಡಿದ್ರಂತ. ಅವರು ರಂಭಾಪುರಿ ಪೀಠದ ಜಗದ್ಗುರುಗಳಾಗಿ 12ನೇ ಶತಮಾನದಾಗಿದ್ದರು. ರೇಣುಕರು ಬೇರೆ, ರೇವಣ ಸಿದ್ಧರು ಬೇರೆ. ಅದಕ್ಕೆ ಪದ ಹಾಡ್ತಾರಲ್ಲ, ಶಿವ ಬಂದ ಗುರು ಬಂದ ಹರ ಬಂದ ಮನೆಗೆ, ಗುರು ರೇವಣ ಸಿದ್ಧ ತಾ ಬಂದ ಮನೆಗೆ ಅಂತ ಆಡ್ತಾರಲ್ಲ. ಅಂಥ ರೇವಣ ಸಿದ್ಧ ಕೊಟ್ರ ವರ ಇಟ್ರ ಶಾಪ, ಕೊಟ್ರ ವರ ಇಟ್ರ ಶಾಪ. ಕಣ್ಣಿಲ್ದವ್ರಿಗೆ ಕಣ್ಣು ಕೊಡ್ತಿದ್ದ, ಕಾಲಿಲ್ದವ್ರಿಗೆ ಕಾಲು ಕೊಡ್ತಿದ್ದ, ಮಕ್ಕಳಿಲ್ದವರಿಗೆ ಮಕ್ಕಳು ಕೊಡ್ತಿದ್ದ. ಏನು ಬೇಡ್ತೀವಿ ಆ ರೇವಣ ಸಿದ್ಧನ ದರ್ಶನ ಮಾತ್ರದಿಂದನ ಎಲ್ಲ ಸರ್ವ ದುಃಖಗಳನ್ನು ನಾಶ ಹಾಕಿದ್ವು ಅಂತ. ಅದಕ್ಕೆ
ಅಂಥ ದೊಡ್ಡ ಗುರುಗಳನ್ನ ನಮ್ಮೂರಿಗೆ ಕರೆಸ್ಬೇಕು ಸಲ್ಲಾಪುರಕ್ಕೆ ಅಂತ ತಿಳ್ಕೊಂಡು ಟೈಮ್ ಆಗೈತೆ. ಯಾವ ರೇವಣ ಸಿದ್ಧರನ್ನು ಕರೆಸ್ಬೇಕಂತ ನಿರ್ಣಯ ಮಾಡಿದ್ರು ಅವರು. ನಿರ್ಣಯ ಮಾಡಿ ಮತ್ತೇನು ಉತ್ಸವಕ್ಕೆ ಏರ್ಪಾಡು ಮಾಡಿದ್ರು. ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಬೇಕು. ಅಡ್ಡ ಪಲ್ಲಕ್ಕಿಯ ಗುರುಗಳನ್ನ ಮೆರೆಸ್ಬೇಕಂತ ಊರು ಅಗಸಿ ಮುಂದೆ ಹೊರಗೆ ಪಲ್ಲಕ್ಕಿ ಸಜ್ಜು ಮಾಡಿಕೊಂಡು ಡೊಳ್ಳಿನವರು 101 ಕುಂಭ ಕಳಸ ಭಜನಿ ಅವರು ಎಲ್ಲ ಅಷ್ಟು ಊರು ಗೌಡ್ರು ದೇಸಾಯರು ಎಲ್ಲ ಭಕ್ತರು ಕೂಡ್ಕೊಂಡು ಗುರುಗಳು ಬರ್ತಾರಂತ ತಿಳ್ಕೊಂಡು ಕಾಕೊಂಡು ನಿಂತಿದ್ರು. ಆ ಕಾಲದಲ್ಲಿ ಈಗಿನ ಗತೆ ಕಾರ್ ಗಾಡಿ ಇದ್ದಿಲ್ಲ. ಈಗ ಬಿಡು ಗುರುಗಳ ಕಾರ್ನೇ ಬಂದುಬಿಡ್ತಾರೆ. ಅವಾಗ ಎದ್ರಾಗ ಬರ್ತಿದ್ರು ಅವು ಏನಪ್ಪ ಅಂದ್ರೆ ಬಂಡಿ ಎತ್ತಿನ ಗಾಡಿಯಾಗ ಇದನ್ನು ಹಾಕಿ ಸವಾರಿ ಸತ್ತಿರ್ಬೇಕು. ಒಳಗೆ ಕೂತ್ಕೊಂಡು ಬರ್ತಿದ್ರು. ಮುಂದೆ ಕುದುರೆ ಆನೆ ಒಂಟಿ ಅವೆಲ್ಲ ಮೊದಲು ಬರ್ತಿದ್ದು. ಆ ಸವಾರಿ ತಟ್ಟೆ ಅಂತ ಇರ್ತಿದ್ದು ನೋಡ್ರಿ, ಅದ್ರೊಳಗೆ ಹಾಕಿ ಗಾದಿ ಹಾಕಿ ಚಕ್ಕೆ ಪಕ್ಕೆ ಇಟ್ಬಿಡ್ತಿದ್ರು. ಆರಾಮ್ ಕುಂದಿರ್ತಿದ್ರು. ಅವಾಗ ನೀವು ಹಳ್ಳ್ಯಾಗೂ ಊರಿಗೆ ಹೋಗ್ಬೇಕಾದ್ರೆ ಅವೆಲ್ಲ ಇರ್ತಿದ್ರು. ಕೊಲ್ಲ ಏನಂತೀರ ಅದಕ್ಕೆ ಹಿಂಗೆ ಮೇಲೆ ಹಾಕ್ತಿದ್ರಲ್ಲ. ಹಾಂ ಸವಾರಿ ತಟ್ಟಿ ನೋಡೋಕ್ಕೆ ಸತ್ಯ ಇಲ್ಲ, ಅವು ಬಂಡಿನೇ ಇಲ್ಲ. ಅವಾಗ ಬಂಡ್ಯಾಗ ಅವ್ನು ದೊಡ್ಡ ಬಂಡ್ಯಾಗ ಏನಪ್ಪ ಅಂದ್ರೆ ಅದನ್ನ ಇಟ್ಟು ಗಾದಿ ಹಾಕಿ ಚಕ್ಕೆ ಇಟ್ಬಿಡ್ತಿದ್ರು. ಗುರುಗಳು ಆದ್ರೆ ಬಂದರು. ಮುದ್ದಗೌಡ ಬಂದನ ಅಲ್ಲಿ ಗುರುಗಳು ಸ್ವಾಗತ ಮಾಡಕ್ಕೆ. ಎಲ್ಲ ತಯಾರು ಮಾಡ್ಕೊಂಡು ಕುಂತಾರ. ಐನ್ಯಾರು ಎಲ್ಲರೂ ಪಾತ್ ಪೂಜೆ ಮಾಡಿ ಪಲ್ಲಕ್ಕೆ ಕುಂದರ್ಸ್ಬೇಕಂತ ಕುಂತಾರ. ಆಯಿತು. ರೇವಣ ಸಿದ್ರ ಅವ್ರಿಗೆ ಬಂದ್ರಂತ. ಮನ್ಯಾಗ ಮುದ್ದಗೌಡನ ಹೆಂಡತಿ ಸುಗ್ಲಮ್ಮ ಮನೆಗೆ ಒಬ್ಬಕ್ಕೆ ಇದ್ಲು ನೋಡ್ರಿ. ಮನೆಗೆ ಮುದುಕಿ ಬಿಟ್ಟು ಹೋಗಿದ್ರು. ಸ್ವಸ್ಥರು ಮಕ್ಕಳು ಎಲ್ಲರೂ ಹೋಗ್ಯಾರ. ರೇವಣ ಸಿದ್ಧರು ಬಂದರು. ಅಲ್ಲಿ ಇಳಿದ ಕೂಡಲೇ ಎಲ್ಲರೂ ಕೂಡ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ, ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಜೈಘೋಷ ಮಾಡಿದರು. ಅವ್ರು ಬಂದು ಯಪ್ಪ ಬೇರೆ ಅಂತ ತಿಳ್ಕೊಂಡು ಇವರು ಎಲ್ಲ ಪುರೋಹಿತರು ಬಂದು ಮುಂದೆ ಗೌಡ್ರು ಅವ್ರು ಬಂದು ಹಾರ ಹಾಕಿದ್ರು. ಇನ್ನೇನು ಫಲಕ್ಕೆ ಕುಂದ್ರಬೇಕಂಬದ್ರಾಗ ನೋಡಿದ್ರಾಗ ಪಟ್ ಎಲ್ಲರೂ ಹಿಂಗೆ ಸರಿಸಿ ಬೆತ್ತಲ್ಲಿ ಹಿಂಗೆ ಸರಿಸ್ಬಿಟ್ರಂತ ಒಮ್ಮಿಂದ ಒಮ್ಮೆಲೆ ಬಾರನ್ನು ಹೋಗಿಬಿಟ್ಟೈತಿ ಅಂತ ನಡ್ಕಂತ ಹೋಗ್ಬಿಟ್ಟ. ಯಾರು ಕಣ್ಣಿಗೆ ಕಾಣವಲ್ಲ, ಮಾಯ ಆಗಿಬಿಟ್ಟು ಹಂಗೆ ಹೋಗ್ಬಿಟ್ಟ. ಎಲ್ಲಿ ಆದ್ರು ಗುರುಗಳು ಎಲ್ಲಿ ಆದ್ರು ಅಂತಾರೆ. ಅವರು ಸೀದಾ ಎಲ್ಲಿಗೆ ಬಂದ್ರು ಅಂದ್ರೆ ಆ ಮುದ್ದಗೌಡನ ಮನೆಗೆ ಬಂದ್ರಂತ. ಮುದೇಕ್ ಒಬ್ಬಕ್ಕೆ ಕುಂತಿದ್ಲು ಹೊರಗೆ ಕಟ್ಟಿ ಮುಂದೆ ಕುಂತಿದ್ಲ ಮುದುಕಿ. ಬಂದಲ್ಲ ರೇವಣ ಸಿದ್ಧ, ಮೈಲೆ ಕಾಷಾಯ ಅಂಬ್ರಾಗ ಜಟ ಗಡ್ಡ ಎಲ್ಲ ಇದ್ದು ಜಟಾಧಾರಿ ಗುರುಗಳು ಬಂದ ಕೂಡಲೇ ಯಾರೋ ಮುತ್ಯಾರು ಬರ್ತಾರೆ ನೋಡ್ಬೇಕಂತ ತಿಳ್ಕೊಂಡು ಮುದುಕಿ ಎದ್ದು ನಿಂತು ಕೂಡಲೇ ಬಂದು ಅವ್ರ ಮುಂದೆ ಬಂದು ನಿಂತರು. ಅವಾಗ ನಮಸ್ಕಾರ ಮಾಡಿಲ್ಲಂತ ಮುದುಕಿ. ಮುದ್ದಗೌಡನ ಹೆಂಡತಿ 65 ವರ್ಷದ ಮುದುಕಿ ಸುಗ್ಗಲಾದೇವಿ ಅಂತ ಹೆಸರು. ಆ ಸುಗ್ಗಲಾದೇವಿ ಏನಪ್ಪ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡ್ತಕ್ಕಂಥವಳಾಗ್ತಾ ಇದ್ದಾಳೆ. ನಮಸ್ಕಾರ ಮಾಡಿದ ಕೂಡಲೇ ಗುರುಗಳು ಏನು ಮಾಡಿದರು, ಎದ್ದು ಮ್ಯಾಕ ಹಿಂಗೆ ಎದ್ದು ಕೂಡಲೇ ಆಕೆ ಹೊಟ್ಟಿ ಮುಟ್ಟಿದ್ರಂತ. ಅಮ್ಮ ತಾಯಿ, ನೀನು ಹೊಟ್ಟೆಗಿದ್ದ ಒಬ್ಬ ಶರಣ ಹುಟ್ಟತಾನ. ಅವ ಈ ಊರು ಉದ್ಧಾರ ಅಲ್ಲ, ಇಡೀ ನಾಡನ್ನೇ ಉದ್ಧಾರ ಮಾಡ್ತಕ್ಕಂಥ ಒಬ್ಬ ಶಿವಯೋಗಿ ಹುಡ್ತಾನ. ಅವನಿಗೆ ಸಿದ್ಧರಾಮ ಅಂತ ಕರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಬಾರರನ್ನ ಮತ್ತೆ ಹೋಗಿಬಿಟ್ಟು ಮತ್ತೆ ಎಲ್ಲಿದ್ರು ಅಂದ್ರೆ ಆ ಪಲ್ಲಕ್ಕೆ ಐತಲ್ಲ ಅಲ್ಲೇ ಇದ್ರು. ಮತ್ತೆ ಅಲ್ಲೆಲ್ಲೆಲ್ಲಿ ಮುತ್ತೆ ಬಂದಂತ ಮತ್ತೆ ಪಲ್ಲಕ್ಕೆ ಕುಂದಿರಿಸಿದ್ರು, ಮೆರೆಸಿದ್ರು. ಒಂದು ಕಡೆ ದೇಸಾಯರ ಮನೆ ಇತ್ತು, ಅಲ್ಲಿ ಕರ್ಕೊಂಡೋದ್ರೆ ನಡೀತು. ಮುದುಕಿ ದಿಕ್ಕು ತಪ್ಪಿದಂಗೆ ಆತ್ರಿ. 65 ವರ್ಷದ ಮುದುಕಿ ನೀನು ಹೊಟ್ಟಾಗ ಮಗ ಹುಡ್ತಾನಂತ ಹೇಳಿದ್ರೆ ಏನಾಗಬೇಡ ಅಲ್ಲ. 65 ವರ್ಷದ ಮುದುಕಿ ಮಗನ ಹಡಿಬಹುದಾ? ದಿಕ್ಕು ಬಡ್ದಂಗಾತು ಮುದುಕಿಗೆ. ಅಲ್ಲ, ನನ್ನ ಮುಟ್ಟು ಸುಟ್ಟ 20 ವರ್ಷ ಆತು. ಮುಟ್ಟು ಸುಟ್ಟ ಮೇಲೆ ಹುಟ್ಟಿಗೆಲ್ಲಿ ಆಶ್ರಯ ಐತಿ? ಕೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಅಂತ ಹೇಳ್ತಾರೆ ಶರಣರು. ಮುಟ್ಟು ಸುಟ್ಟ 20 ವರ್ಷ ಆತು, ಇನ್ನೇನು ನನ್ನ ಹೊಟ್ಟೆಗೆ ಹುಡ್ತಾನ? ಇವ್ರು ಯಾರು ಮಹಾತ್ಮರು ಬಂದಿದ್ರಲ್ಲ, ದೊಡ್ಡ ಮಹಾತ್ಮರು ಇದ್ದಂಗಿದ್ರು, ಹೆಂಗೆ ಹೇಳಿದ್ರು ಇದು?
ಅದು ಓಣೆ ತುಂಬ ನೋಡಿದ್ರಲ್ಲ ಮಂದಿ ಪುಕಾರಾತ್, ಅಯ್ಯೇ ರೇವಣ ಸಿದ್ದೇಶ್ವರ ಇವ್ರ ಮನೆಗೆ ಬಂದಿದ್ರು, ಈ ಮುದುಕಿಗೆ ನಮಸ್ಕಾರ ಮಾಡಿಕೊಂಡು ಆದ್ರಂತ ಸುದ್ದಿ ಆಯ್ತು. ಎಲ್ಲ ಉತ್ಸವ ಮಾಡಿ ರಾತ್ರಿ ಗೌಡ ಮನೆಗೆ ಬಂದ. ಈಕಿ ಸಾಯಂಕಾಲ ಮುಖ ತೊಗೊಂಡು ವಿಭೂತಿ ಹಚ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಗದಗದ ನಡಿಕೆಂತ ಕುಂತಿತ್ತು. ಗಂಡ ಮನೆಗೆ ಬಂದ. ಹೊತ್ತಾಗಿ ಬಂದ್ರೆ ಎಲ್ಲರದು ಮೆರವಣಿಗೆ ಮುಗಿಸಿ ಪ್ರಸಾದ ತೊಗೊಂಡು ಬರೋದ್ರಾಗ ಹೊತ್ತಾಗಿತ್ತು. ಮನೆಗೆ ಬಂದ ಕೂಡಲೇ ಅಷ್ಟ್ರಾಗ ಸುದ್ದಿ ಆಗಿತ್ತಲ್ಲ, ಇವ್ರ ಮನೆಗೆ ಮುಂದೆ ಬಂದಿದ್ರು ಗುರುಗಳಂತ. ಮುದ್ದ ಗೌಡ ಹೆಂಡತಿಗೆ ಕೇಳ್ತಾನ, ಏನ ಮತ್ತು ಆ ಗುರುಗಳು ಜಗದ್ಗುರುಗಳು ನಮ್ಮ ಮನೆ ಮುಂದೆ ಬಂದಿದ್ರಂತಲ್ಲ, ರೇವಣ ಸಿದ್ದೇಶ್ವರರು. ಜಗದ್ಗುರು ರೇವಣ ಸಿದ್ದೇಶ್ವರ ನಮ್ಮ ಮನೆ ಮುಂದೆ ಬಂದಿದ್ರಂತಲ್ಲ, ನೀನೇನು ದರ್ಶನ ಮಾಡಿದಿಲ್ಲ, ಎದ್ದು ಹೋಗಿ ನಮಸ್ಕಾರ ಮಾಡಿದಿಲ್ಲ? ನೋಡ್ರಿ, ಅದಕ್ಕಂತಾರ ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಯಾರೋ ಮಹಾತ್ಮರು ಗುರುಗಳ ಮನೆಗೆ ಬಂದಾಗ ಹಂಗೆ ಕುಂತಿರೋದಲ್ಲ, ಎದ್ದು ಹೋಗಿ ನಮಸ್ಕಾರ ಮಾಡ್ಬೇಕಂತ ನಾವು ಅದು ಪದ್ಧತಿ ಮೊದಲೇದು ಕಲ್ಕೊಳ್ಳೋದು. ಹೇಳ್ತಾರಲ್ಲ, ಗುರು ದೊರೆಯುವುದು ದುರ್ಲಭ, ದೊರೆತರೆ ಬಹುಲಾಭ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಗುರು ದೊರೆಯುವುದು ದುರ್ಲಭ, ದೊರೆತರೆ ಬಹುಲಾಭ, ಬಹುಲಾಭ. ಅದಕ್ಕೆ ಗುರು ಬಂದಾಗ ನಾವು ಅಲಕ್ಷ್ಯ ಮಾಡಬಾರ್ದು, ಭಕ್ತಿ ಭಾವದಿಂದ ಗುರುವಿನ ಸೇವಾ ಮಾಡಬೇಕು. ಅಂದಾಗ ನಮ್ಮ ದುರಿತ ಕರ್ಮಗಳೆಲ್ಲವೂ ಕೂಡ ನಾಶ ಆಕವಂತ ಶಾಸ್ತ್ರಕಾರರು ಹೇಳ್ತಾರೆ. ಅದಕ್ಕವ ಏನಪ್ಪ ಅಂತಂದ್ರೆ ಕೇಳ್ತಾನ, ಜಗದ್ಗುರುಗಳು ನಮ್ಮ ಮನೆ ಮುಂದೆ ಬಂದಿದ್ರು ಅಂತ ನಮಸ್ಕಾರ ಮಾಡಿದಿಲ್ಲ? ಆಗಿನ ಕಾಲಕ್ಕೆ ಗಂಡನ ಕೂಡಿ ಹೆಚ್ಚು ಮಾತಾಡ್ತಿದ್ದಿಲ್ಲ ಹೆಣ್ಮಕ್ಳು. ವಯಸ್ಸಾದ ಮುದುಕಿ ಆದರೂ ದೊಡ್ಡ 18 ಮಾಳ ಸೀರೆ ಅವು ತಲೆ ಇಟ್ಟುದ್ದ ಸರಗ ಮುಚ್ಕೊಂಡು ಹ್ಯಾಂಗೆ ಹೇಳ್ಬೇಕಪ್ಪ ಇದನ್ನ ಅಂತ. ಗುರುಗಳು ಮಾತು ಹೆಂಗೆ ಹೇಳಲಿ ಅಂತ ನಾಚಿಗೆ ಬಂದೋಗೈತಿ. ಜಗದ್ಗುರುಗಳು ಆಡಿದ್ದು ಸುಳ್ಳಾಗೋದಿಲ್ಲ ಅಂತಾರ. ನಾನರ ಮುಪ್ಪನ ಮುದುಕಿ ಬಾಯಾಗ ಒಂದು ಹಲ್ಲಿಲ್ಲ, 65 ವರ್ಷ ಆಗಿ ಹೋಗ್ಯಾವ, ಮುಟ್ಟು ಸುಟ್ಟು 20 ವರ್ಷ ಆಗೈತಿ. ಮೊಮ್ಮಕ್ಕಳು 8-10 ಮೊಮ್ಮಕ್ಕಳು ಆಡ್ತಾವ ಮನ್ಯಾಗ, 4 ಮಂದಿ ಸ್ವಸ್ಥರದಾರ. ನಿನ್ನ ಹೊಟ್ಟೆಯಾಗ ಮಗ ಹುಡ್ತಾನಂತ ಹೇಳಿದ. ಹೆಂಗೆ ಮಾಡಲ? ಗಂಡ ಹಿಂಗೆ ಕೇಳಿದ ಕೂಡಲೇ ಮುದುಕಿ ಹಿಂಗೆ ಶಾರಕ್ಕೆ ಸರಿಕೊಂಡು ಇನ್ನು ನಿರ್ವಹಿಲ್ಲ ಹೇಳಬೇಕಾತಂತ ಮೆಲ್ಕ್ ಹೇಳ್ತಾಳೆ. ಅಲ್ರಿ ಅಂದ್ಲು. ಅಲ್ರಿ, ಮತ್ತು ಜಗದ್ಗುರುಗಳು ಬಂದಿದ್ರು, ನಮಸ್ಕಾರ ಮಾಡಿದೆ. ಹೋಗಿ ಒಂದು ಘಟನಾ, ಭಾಳ ಅದ್ಭುತ ಘಟನಾ ನಡೀತು. ಏನಿಲ್ಲ, ನಾನು ಹಿಂಗೆ ನಮಸ್ಕಾರ ಮಾಡಿ ಹೇಳ್ಬೇಕಾದ್ರೆ ನಾನು ಹೊಟ್ಟೆ ಮುಟ್ಟಿದ್ರು ಗುರುಗಳು. ದೊಡ್ಡ ಆಳು ಎತ್ತರ ಮುದುಕಿರಿ, ಬೆಳ್ಳನ ಮುದುಕಿ, ಹೊಟ್ಟೆ ಹೋಳಿಗೆಗತ್ತೆ 3-4 ಪರ್ಲ ಬಿದ್ದಿತ್ತು ಮುದುಕಿ ಹೊಟ್ಟೆ. ಹಿಂಗೆ ನನ್ನ ಹೊಟ್ಟೆ ಮುಟ್ಟಿ ಏನು ಹೇಳಿದ್ರಂದ್ರೆ, ಅಮ್ಮ ತಾಯಿ, ನಿನ್ನ ಹೊಟ್ಟಾಗ ಒಬ್ಬ ಶರಣ, ಒಬ್ಬ ಶಿವಯೋಗಿ, ಈ ನಾಡನ್ನೇ ಉದ್ಧಾರ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಶಿವಯೋಗಿ ಹುಡ್ತಾನ, ಸಿದ್ಧರಾಮ ಅಂತ ಹೆಸರಿಡ್ಬೇಕಂತ ಹೇಳಿಬಿಟ್ರು. ಅವರು ಹೇಳಿ ಹೋಗೇ ಬಿಟ್ರು. ಮತ್ತು ನಾನು ಮುದುಕಿ ಹೆಂಗೆ ಮಕ್ಕಳಾಡಿತೀನಿ? ನಾನು ಇಷ್ಟು ವಯಸ್ಸಾದ ಮುದುಕಿ, ನನ್ನ ಹೊಟ್ಟಾಗ ಮಗ ಹೆಂಗೆ ಹುಡ್ತಾನ? ಇದು ಭಾಳ ವಿಚಿತ್ರ ಆಗೈತೆ ನನಗಂತಂದ್ಲಾಕಿ ಮುದುಕಿ. ಅಂದ ಕೂಡಲೇ ಅವಾಗ ಅವರಂದರು, ಏನು ಶರಣರ ಲೀಲ ಹೇಳಕ್ಕೆ ಬರೋದಿಲ್ಲ. ಬಸವಣ್ಣಪ್ಪನವ್ರು ಅಂತಾರಲ್ಲ ವಚನದಲ್ಲಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಬಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ನೋಡ್ರಿ, ಕೊಡ್ಡ ಸಿಗಿತೈತಿ ಅಂತ, ಕೊರಡ ಒಣಗಿದ ಕಟ್ಟಿಗೆ ಸಿಗಿತೈತಿ. ಯಾವಾಗ ಸಿಗಿತ್ತ? ನೀನೊಲಿದರೆ. ಬಡ್ಡ ಆಕಳ ಹೈನ್ ಹಿಂಡತ್ತೆ, ಹಾಲು ಕೊಡ್ತೈತಿ. ನೀನೊಲಿದರೆ ವಿಷ ಕುಡಿಸಿದ್ರು ಸಾಯದಲ್ಲಿ ಅಮೃತ ಆಗುತ್ತೆ.
ಇವೆಲ್ಲ ಎದಕ್ಕೆ ಹಾಕವಂತ ಕೇಳಿದ್ರೆ ಬಡತನ ದೂರ ಆಗುತ್ತೆ. ಇದು ಎದರಿಂದ ಅಂತ ಕೇಳಿದ್ರೆ ಗುರುವಿನ ಆಶೀರ್ವಾದದಿಂದ, ಮಹಾತ್ಮರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಆಕತ್ತಂತ ಬಸವಣ್ಣಪ್ಪನವರು ಸ್ಪಷ್ಟವಾಗಿ ಹೇಳ್ಯಾರ. ಅದಕ್ಕೆ ಆಗಲಿ ದೇವ್ರ ಇಚ್ಛಾ ಇದ್ದಂಗೆ ಅಲ್ಲಿ ನಾವೇನು ಅನ್ನಕ್ಕೆ ಬರೋದಿಲ್ಲ. ಇದಕ್ಕೆ ನೋಡ್ಕೊಂತ ಹೋಗೋಣ. ಶಿವ ಆ ರೇವಣ ಸಿದ್ಧನ ಧ್ಯಾನ ಮಾಡ್ಕೊಂತ ಮಲ್ಲಿಕಾರ್ಜುನ ಧ್ಯಾನ ಮಾಡ್ಕೊಂತ ಕಾಲ ಕಳೆಯಮ್ಮ ಅಂತ ತಿಳ್ಕೊಂಡು